ಜೋಳದ ಅರಳು ನಾಗರ ಪಂಚಮಿಗೆ ಉತ್ತರ ಕರ್ನಾಟಕದವರು ಮಾಡೇ ಮಾಡ್ತಾರೆ. ಜೋವಾರ್ ಪಾಪ್ಕಾರ್ನ್ ಕೂಡ ಅನ್ಬೋದು. ತುಂಬ ಅಂದರೆ ತುಂಬ ಈಸಿ ಆಗಿರುವಂಥ ರೆಸಿಪಿ. ಕೇವಲ ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ ಸಾಕು, ಅದೇನೆಂದರೆ ಜೋಳ. ಪಟ್ಟಂತ ರೆಡಿ ಆಗಿಬಿಡುತ್ತೆ. ಮಕ್ಕಳಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಮಿಲೆಟ್ ಪಾಪ್ಕಾರ್ನ್ ಅನ್ಬೋದು. 1 ಕಪ್ನಷ್ಟು ಜೋಳನ ತಗೊಂಡಿದ್ದೀನಿ. ತುಂಬ ಹೊತ್ತು ಜೋಳನ ಕುದಿಸ್ಕೊಳ್ಳೋಕೆ ಹೋಗಬಾರ್ದು. ಒಂದು ಪಾತ್ರೆಗೆ ನಾನು 1 ಬೌಲ್ನಷ್ಟು ನೀರನ್ನು ಕುದಿಯೋಕೆ ಇಟ್ಟಿದ್ದೀನಿ. ಕುದಿಯೋ ನೀರಿಗೆ ಜೋಳನ ಹಾಕೊಂಡ್ಬಿಡೋಣ. 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ತುಂಬ ಹೊತ್ತು ಕುದಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಜೋಳ ಮೆತ್ತಗಾಗ್ಬಿಡುತ್ತೆ, ಹಾಗೆ ಚೆನ್ನಾಗಿ ಅರಳಲ್ಲ. 2 ನಿಮಿಷ ಆಗಿದೆ. ಈಗ ಕುದಿರೋ ಅಂಥ ಜೋಳನ ಒಂದು ಸಾನ್ಗೆಗೆ ಹಾಕಿ ಸೋಸ್ಕೊಂಡ್ಬಿಡ್ತೀನಿ. ನೀರಿನ ಅಂಶ ಎಲ್ಲ ಹೋಗಿಬಿಡಲಿ. ಈಗ ಸೋಸಿರೋ ಅಂತಹ ಜೋಳನ ಒಂದು ಬಟ್ಟೆ ಮೇಲೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡೋಣ. ಹಾಗೆ ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು 15ರಿಂದ 20 ನಿಮಿಷ ಗಾಳಿಗೆ ಆರಕ್ಕಿಟ್ರೆ ಸಾಕು. ಬೇಗ ಇದು ಡ್ರೈ ಆಗಿಬಿಡುತ್ತೆ, ಸೂಪರ್ ಡ್ರೈ ಆಗುತ್ತೆ, ತುಂಬ ಟೈಮ್ ತಗೊಳ್ಳೋದಿಲ್ಲ. 15 ನಿಮಿಷ ಆಗಿದೆ. ಜೋಳ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಈಗ ಇದನ್ನು ಹುರ್ಕೊಂಡು ಬಿಡೋಣ. ನಾನು ಒಂದು ಬಾಣಲಿನ ಪ್ರೀ ಹೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ಲೇಮ್ ಹೈ ಇರಬೇಕು. ಈಗ ಇದಕ್ಕೆ ಒಂದು ಸ್ವಲ್ಪ ಜೋಳನ ಹಾಕ್ಕೊಂಡು ಬಿಡೋಣ. ಎಲ್ಲ ಜೋಳನೂ ಒಟ್ಟಿಗೆ ಹಾಕೊಳ್ಳೋದ್ರಿಂದ ಜೋಳ ಚೆನ್ನಾಗಿ ಹುರಿಯಲ್ಲ, ಅರ್ಧ ಜೋಳ ಕೆಳಗಡೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಜೋಳನ ಹಾಕಿ ಈ ರೀತಿ 10 ನಿಮಿಷ ಸೌಟಿಂದ ಕಡ್ಡಾಡಿಸ್ಬಿಟ್ಟು ಮೇಲೆ ಒಂದು ಬಟ್ಟೆನ ಹಾಕಿಬಿಟ್ಟು ನಾವು ಇದನ್ನು ಹುರಿತಾ ಹೋಗಬೇಕು. ಬಟ್ಟೆನ ಹಾಕಲಿಲ್ಲ ಅಂದರೆ ಪಾಪ್ಕಾರ್ನ್ ಎಲ್ಲ ಸೈಡಲ್ಲಿ ಚೆಲ್ಲೋಗ್ಬಿಡುತ್ತೆ, ಅರ್ಧ ಪಾಪ್ಕಾರ್ನ್ ಕೆಳಗಡೆ ಹೋಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಬಟ್ಟೆನ ಹಾಕಿ ನಾವು ಹುರ್ಕೊಳ್ಬೇಕು. ನೋಡಿ, ಪಟಾಕಿ ಥರ ಸೌಂಡ್ ಬರ್ತಾ ಇದೆ, ಚಟ್ಪಟ ಅಂತ. ಸೊ ಪಾಪ್ಕಾರ್ನ್ ಎಲ್ಲ ಚೆನ್ನಾಗಿ ಹುರಿದಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ನಾನು ಹಾಕ್ಕೊಂಡ್ಬಿಡ್ತೀನಿ. ಎಲ್ಲ ಪಾಪ್ಕಾರ್ನು ನಾನು ಹುರಿದು ತೊಗೊಂಡಿದ್ದೀನಿ. ಒಂದೊಂದು ಜೋಳ ಹುರಿದಿರಲ್ಲ ಅಂದರೆ ಅದನ್ನು ನಾವು ಸೈಡ್ ಬಿಸಾಕ್ಬಿಡ್ಬೋದು, ಇಲ್ಲ ಹಿಟ್ಟನ್ನು ಕೂಡ ಮಾಡ್ಕೊಳ್ಬೋದು. ಈ ರೀತಿ ಕೈಯಿಂದ ನಾನು ಪಾಪ್ಕಾರ್ನ ಮಾತ್ರ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಜೋಳ ಹುರಿದಿಲ್ಲ, ಇದನ್ನು ನೀವು ಬಿಸಾಕ್ಬೋದು, ಇಲ್ಲ ಹಿಟ್ಟನ್ನು ಮಾಡಿ ಇಟ್ಕೊಳ್ಬೋದು. ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ ಅವಶ್ಯಕತೆ ಇಲ್ಲ. ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ.